ಮಕ್ಕಳ ಕಣ್ಣಲ್ಲಿ ಬೆಳಕು, ನೇಗಿಲ ಹೂಡಲು ಮಾಹಿತಿ ಬೇಕು. ಕೇಳಿ, ಶಿವಮೊಗ್ಗದ ಇರುವಕ್ಕಿ ಮತ್ತು ನವಿಲೆಯ ಕೆಳದಿ ಶಿವಪ್ಪನಾಯಕ ಕೃಷಿ ಮತ್ತು ತೋಟಗಾರಿಕೆ ವಿಜ್ಞಾನಗಳ ವಿಶ್ವವಿದ್ಯಾಲಯ ಇವರ ಪ್ರಾಯೋಜಿತ ಕಾರ್ಯಕ್ರಮ UAHS ನೇಗಿಲ ಮಿಡಿತ. ರೈತ ಬಾಂಧವರಿಗೆ ನಮಸ್ಕಾರಗಳು. ನನ್ನ ಹೆಸರು ರೇಖಾ ಅಂತೇಳಿ. ನಾನು ಕೃಷಿ ವಿಜ್ಞಾನ ಕೇಂದ್ರ ಶಿವಮೊಗ್ಗ ನವಿಲೆಯಲ್ಲಿ ತೋಟಗಾರಿಕೆ ವಿಭಾಗದಲ್ಲಿ ಕಾರ್ಯನಿರ್ವಹಿಸ್ತಾ ಇದ್ದೇನೆ. ಇವತ್ತಿನ ವಿಷಯ ಕೃಷಿ ಮತ್ತು ತೋಟಗಾರಿಕೆ ಬೆಳೆಗಳಲ್ಲಿ ಕಸಿ ಮಾಡುವ ಪ್ರಾಮುಖ್ಯತೆ, ಇದರ ಬಗ್ಗೆ ಮಾಹಿತಿನ ನೀಡ್ತಾ ಇದ್ದೇನೆ. ಕಸಿ ಮಾಡ್ತಕ್ಕಂಥ ಒಂದು ವಿಭಾಗ ಅಥವಾ ಮತ್ತೆ ಅದರಲ್ಲಿ ಯಾವ ರೀತಿಯಾದಂತಹ ಗಿಡಗಳನ್ನ ನಾವು ಆಯ್ಕೆ ಮಾಡ್ಕೊಳ್ಳಬೇಕು ಅನ್ನೋದ್ರ ಬಗ್ಗೆ ಸಂಪೂರ್ಣ ಮಾಹಿತಿನ ನೀಡ್ತಾ ಇದ್ದೇನೆ. ಸೊ ಕಸಿ ಮಾಡಬೇಕಾದ್ರೆ ಮುಖ್ಯವಾಗಿ ನಮಗೆ ಒಂದು ರೂಟ್ ಸ್ಟಾಕು ಮತ್ತೊಂದು ಸಯಾನ್ ಬೇಕಾಗಿರ್ತಕ್ಕಂಥದ್ದನ್ನ ಕಾಣ್ಬೋದು. ಸೊ ಇವೆರಡು ಮುಖ್ಯ ಭಾಗಗಳು. ಹಾಗೆ ಕಸಿನಲ್ಲಿ ಬಂದಾಗ ಹಲವಾರು ವಿಧಾನಗಳನ್ನ ನಾವು ಕಾಣ್ಬೋದು. ಒಂದು ವೆಡ್ಜ್ ಗ್ರಾಫ್ಟಿಂಗ್, ಮತ್ತೊಂದು ವಿಪ್ ಗ್ರಾಫ್ಟಿಂಗ್, ಮತ್ತೊಂದು ಸಾಫ್ಟ್ವುಡ್ ಗ್ರಾಫ್ಟಿಂಗ್, ಹಾಗೆ ಬಡ್ಡಿಂಗ್ ಅಲ್ಲಿ ಟೀ ಬಡ್ಡಿಂಗ್ ಮತ್ತೆ ಇನ್ವರ್ಟೆಡ್ ಟೀ ಬಡ್ಡಿಂಗ್, ಹೀಗೆ ಹಲವಾರು ರೀತಿಯಾದಂತಹ ಬಡ್ಡಿಂಗ್ಗಳು ಅಥವಾ ಕಣ್ಣು ಕಸಿ ಅಂತ ಹೇಳ್ತೀವಿ. ಸೊ ಇವುಗಳನ್ನ ಸಹ ನಾವು ಕಾಣ್ಬೋದು. ಹಾಗೆ ಒಂದು ಗಿಡದಲ್ಲಿ ನಾವು ಉತ್ತಮ ಇಳುವರಿನ ನಿರೀಕ್ಷೆ ಮಾಡಬೇಕು ಅಂತ ಹೇಳೋದಾದ್ರೆ ನಾವು ಆಯ್ಕೆ ಮಾಡ್ಕೊಳ್ತಕ್ಕಂತಹ ಮರಗಳು ಕೂಡ ತುಂಬಾನೇ ಮುಖ್ಯವಾದಂತದ್ದು. ಹಾಗೆ ಈ ಕಸಿಯ ಪಾತ್ರ ಏನು, ಇದರ ಪ್ರಯೋಜನ ಏನು ಅಂತ ಹೇಳೋದಾದ್ರೆ ಇವು ನಮಗೆ ಬೇಗನೆ ಇಳುವರಿ ಕೊಡ್ತಕ್ಕಂತಹ ಮರಗಳಾಗಿರುತ್ತೆ. ಹಾಗೆ ಸದೃಢವಾದಂತಹ ಮರಗಳು, ಮತ್ತೆ ಅಧಿಕ ಇಳುವರಿ ಕೊಡ್ತಕ್ಕಂತಹ ಮರಗಳು, ಹಾಗೆ ತಾಯಿ ಗಿಡಕ್ಕೆ ಇರ್ತಕ್ಕಂತಹ ಎಲ್ಲಾ ಲಕ್ಷಣಗಳನ್ನು ಕೂಡ ನಾವು ಈ ಕಸಿ ಗಿಡಗಳಲ್ಲಿ ನಿರೀಕ್ಷೆ ಮಾಡಬಹುದು. ಮತ್ತೆ ಈ ಗಿಡಗಳು ಸಾಮಾನ್ಯವಾಗಿ ಕುಬ್ಜ ಗಿಡಗಳಾಗಿರುತ್ತೆ, ಅಂದ್ರೆ ಡ್ವಾರ್ಫ್ ತಳಿಗೆ ಸೇರ್ತಕ್ಕಂಥದ್ದಾಗಿರೋದ್ರಿಂದ ಇದರಲ್ಲಿ ಹಾರ್ವೆಸ್ಟಿಂಗ್ ಕೂಡ ಈಸಿ ಆಗಿರುತ್ತೆ. ಮತ್ತೆ ರೈತರು ಇದರಿಂದ ಹಣ್ಣುಗಳನ್ನು ಕೊಯ್ಲು ಮಾಡೋದಕ್ಕೆ ಹಾಗೂ ದೂರದ ಮಾರುಕಟ್ಟೆಗೆ ಸಾಗಾಣಿಕೆ ಮಾಡೋದಕ್ಕೂ ಕೂಡ ಕಸಿಯ ಗಿಡಗಳು ತುಂಬಾನೇ ಸಹಾಯಕಾರಿಯಾಗಿರ್ತಕ್ಕಂಥದ್ದನ್ನ ನಾವು ಕಾಣ್ಬೋದು. ಇವಾಗ ತುಂಬಾನೇ ಫಾಸ್ಟ್ ಆಗಿ ನಮಗೆ ಕಸಿ ಸಕ್ಸಸ್ ಬೇಕು ಅಂತ ಅಂದ್ರೆ ಇನ್ನೊಂದು ಲೇಯರಿಂಗ್ ಅಂತ ಇದೆ. ಸೊ ಎಲ್ಲರೂ ಕೂಡ ಏರ್ ಲೇಯರಿಂಗ್ ಅಂತ ಕೇಳಿರ್ತೀರ, ಅಥವಾ ಗೂಟಿ ಕಸಿ ಅಂತ ಕೂಡ ಹೇಳ್ತೀವಿ. ಏರ್ ಲೇಯರಿಂಗ್ ಅಂತಂದ್ರೆ ಇದಕ್ಕೆ ಬೇಕಾಗಿರ್ತಕ್ಕಂಥದ್ದು ಸ್ಪ್ಯಾಗ್ನಮ್ ಮಾಸ್. ಸೊ ನಮ್ಮ ಹತ್ರ ಒಂದು ಮರ ಇದೆ ಅಂತಂದ್ರೆ, ಅಂದ್ರೆ ಚೆನ್ನಾಗಿ ಸದೃಢವಾದಂತಹ ಒಂದು 8 ರಿಂದ 10 ವರ್ಷ ಹೊಂದಿರತಕ್ಕಂತಹ ಒಂದು ತಾಯಿ ಮರ ಇದೆ ಅಂತಂದ್ರೆ ಆ ಒಂದು ಮರದಿಂದ ಕನಿಷ್ಠ ನಾವು 1,000 ಗಿಡಗಳನ್ನ ನಾವು ಪಡಿಬಹುದು. ಸೊ ಎಲ್ಲಾ ಬ್ರಾಂಚಸ್ಗಳಿಗೂ ಕೂಡ ನಾವು ಸ್ಪ್ಯಾಗ್ನಮ್ ಮಾಸನ್ನ ಉಪಯೋಗಿಸ್ಬಿಟ್ಟು ಬ್ರಾಂಚಸ್ಗಳಲ್ಲಿ, ಸೊ ಅಲ್ಲಿ 2 ರಿಂದ 3 ಸೆಂಟಿಮೀಟರ್ ಅಷ್ಟು ಜಾಗನ ನಾವು ಒಂದು ಪೆನ್ಸಿಲ್ ಸೈಜ್ ಹೊಂದಿರತಕ್ಕಂತ ಬ್ರಾಂಚ್ಗಳಲ್ಲಿ ಮೇಲಿನ ತೊಗಟೆನ ತೆಗೆಯೋದು. ತೊಗಟೆ ತೆಗೆದಂತಹ ಭಾಗಕ್ಕೆ ಈ ಸ್ಪ್ಯಾಗ್ನಮ್ ಮಾಸನ್ನ ಹಾಕ್ಬಿಟ್ಟು 2 ಕಡೆ ಪ್ಲಾಸ್ಟಿಕ್ ಕವರ್ ಅನ್ನ ನಾವು ಸುತ್ತಬಿಟ್ಟು 2 ಕಡೆ ಕಟ್ಟೋದ್ರಿಂದ ಹೊಸ ಬೇರಿನ ಬೆಳವಣಿಗೆ. ಸ್ಪ್ಯಾಗ್ನಮ್ ಮಾಸ್ ಒಂದ್ಸಲ ನೀರೊಳಗೆ ನಾವು ಅದನ್ನ ಅದ್ಬಿಟ್ಟು ಕಂಪ್ಲೀಟ್ ಆಗಿ ಅದರಿಂದ ನೀರನ್ನ ತೆಗೆದ್ಬಿಟ್ಟು ಪ್ಲಾಸ್ಟಿಕ್ಗೆ ಹಾಕಿ ಕಾಂಡಕ್ಕೆ ಕಟ್ಟಬೇಕು. ಸೊ 1.5 ರಿಂದ 2 ತಿಂಗಳಲ್ಲಿ ಆ ಸ್ಪ್ಯಾಗ್ನಮ್ ಮಾಸಿಂದ ನಮಗೆ ಹೊಸ ಬೇರಿನ ಬೆಳವಣಿಗೆ ಕಾಣ್ತಕ್ಕಂಥದ್ದನ್ನ ನಾವು ನೋಡ್ಬೋದು. ಅದಾದ ನಂತರ ಆ ಸಕ್ಸಸ್ ಆಗಿದೆ ಅಂತಕ್ಕಂಥದ್ದು ನಾವು ಖಚಿತಪಡಿಸ್ಕೊಳ್ಬಹುದು. ಮತ್ತೆ ಈ ತರ ಕಸಿಯಿಂದ ನಮಗೆ ಕಸಿ ಮಾಡಿದಂತಹ 2 ತಿಂಗಳಿಗೆ 2 ರಿಂದ 3 ವರ್ಷ ಆಗಿರ್ತಕ್ಕಂಥ ಗಿಡಗಳು ದೊರಕ್ತವೆ. ಅಂದ್ರೆ ನಾವು ಬೀಜ ಹಾಕಿ ಗ್ರಾಫ್ಟಿಂಗ್ ಮಾಡಿ ಅದನ್ನ 3 ವರ್ಷ ಕಾಯೋದಕ್ಕಿಂತನೂ ಅದೇ ಏರ್ ಲೇಯರಿಂಗ್ ಅಥವಾ ಗೂಟಿ ಕಸಿ ಪದ್ಧತಿಯಿಂದ 2 ರಿಂದ 3 ತಿಂಗಳಲ್ಲೇನೆ 3 ರಿಂದ 4 ವರ್ಷ ಆಗಿರ್ತಕ್ಕಂಥ, ಯಾಕಂದ್ರೆ ಆ ಮರ ದೊಡ್ಡ ಮರ, 10 ವರ್ಷ ಆಗಿರ್ತಕ್ಕಂಥ ಮರ ಆಗಿರೋದ್ರಿಂದ ನಮಗೆ ಎತ್ತರನೂ ಕೂಡ ಸಿಗುತ್ತೆ. ಅಂತ ಬ್ರಾಂಚ್ಗಳನ್ನ ನಾವು ಆಯ್ಕೆ ಮಾಡಿಕೊಂಡು ಈ ಏರ್ ಲೇಯರಿಂಗ್ ಪದ್ಧತಿ ಮುಖಾಂತರ ಎಲ್ಲಾ ವಿಧವಾದಂತಹ ಹಣ್ಣಿನ ಬೆಳೆಗಳಲ್ಲಿ ಇತ್ತೀಚೆಗೆ ಪ್ರಚಲಿತವಾಗಿರ್ತಕ್ಕಂಥ ಒಂದು ಪದ್ಧತಿ ಅಂತ ಹೇಳೋದಾದ್ರೆ ಈ ಏರ್ ಲೇಯರಿಂಗ್ ಪದ್ಧತಿ. ಇದರಲ್ಲಿ ಫಿಗ್ ಆಗಿರ್ಬೋದು, ಪೊಮೊಗ್ರಾನೆಟ್ ಆಗಿರ್ಬೋದು, ಗಾವಾ ಆಗಿರ್ಬೋದು. ಸೊ ಈ ಎಲ್ಲಾ ಬೆಳೆಗಳಲ್ಲಿ ಮುಖ್ಯವಾಗಿ ಅನುಸರಿಸ್ತಕ್ಕಂಥ ಒಂದು ಪ್ರಮುಖವಾದ ವಿಧಾನ ಅಂತ ಹೇಳೋದಾದ್ರೆ ಏರ್ ಲೇಯರಿಂಗ್. ಇವತ್ತಿನ ವಿಷಯ ಏನಪ್ಪಾ ಅಂತ ಹೇಳೋದಾದ್ರೆ ಕೃಷಿ ಮತ್ತು ತೋಟಗಾರಿಕೆ ಬೆಳೆಗಳಲ್ಲಿ ಗುಣಮಟ್ಟದ ಸಸಿಗಳ ಪಾತ್ರದ ಬಗ್ಗೆ ನಾನು ಮಾಹಿತಿನ ನೀಡ್ತಾ ಇದ್ದೇನೆ. ಒಂದು ಗಿಡ ಚೆನ್ನಾಗಿ ಬೆಳಿಬೇಕು ಅಂತಂದ್ರೆ ಅದರಲ್ಲಿ ಗುಣಮಟ್ಟದ ಬೀಜ ಆಗಿರ್ಬೋದು, ಅದು ತುಂಬಾನೇ ಪ್ರಾಮುಖ್ಯತೆ ಹೊಂದಿರತಕ್ಕಂಥದ್ದನ್ನ ನಾವು ಇದರಲ್ಲಿ ಕಾಣಬಹುದು. ತೋಟಗಾರಿಕೆ ಬೆಳೆಗಳಲ್ಲಿ ಸಸಿಗಳ ಪಾತ್ರ ಬಹಳ ಮುಖ್ಯವಾದದ್ದು. ಸೊ ಎಲ್ಲರಿಗೂ ಗೊತ್ತಿರೋ ಹಾಗೆ ಒಂದು ಗಾದೆ, ಗಿಡವಾಗಿ ಬಗ್ಗದ್ದು ಮರವಾಗಿ ಬಗ್ಗೀತೆ ಎಂಬಂತೆ ಸಸಿಗಳು ಎಷ್ಟು ಮುಖ್ಯವಾಗಿರುತ್ತೆ ಅಂತ ಹೇಳೋದಾದ್ರೆ, ಒಂದು ಹಣ್ಣಿನ ಬೆಳೆ ಆಗಿರ್ಬೋದು ಅಥವಾ ಒಂದು ತರಕಾರಿ ಬೆಳೆ ಆಗಿರ್ಬೋದು, ಹಣ್ಣಿನ ಬೆಳೆಗಳಲ್ಲಿ
ನಾವು ಗಿಡನ ಸರಿಯಾದ ರೀತಿಯಲ್ಲಿ ಅದನ್ನ ಬೆಳೆಸಿ ಅವುಗಳನ್ನ ಗಿಡ ಸವರೋದು ಅಂತ ಹೇಳ್ತೀವಿ, ಅಂದ್ರೆ ಪ್ರೂನಿಂಗ್ ಅಂತ ಹೇಳ್ತೀವಿ. ಅದಕ್ಕೆ ಒಂದು ಸರಿಯಾದ ಆಕಾರ ಕೊಟ್ಟಾಗ ಆ ಗಿಡದಲ್ಲಿ ನಾವು ಒಳ್ಳೆಯ ಗುಣಮಟ್ಟದ ಹಣ್ಣು ಹಾಗೂ ಒಳ್ಳೆಯ ಫಲ ಆಗಿರ್ಬೋದು, ಮತ್ತೆ ಇಳುವರಿನ ಕೂಡ ನಿರೀಕ್ಷೆ ಮಾಡ್ಬೋದು. ಮತ್ತೆ ಬೆಳೆಯುವ ಪೈರು ಮೊಳಕೆಯಲ್ಲಿ ಅಂದೋ ಹಾಗೆ ಸಸಿಗಳ ಪಾತ್ರ ತುಂಬಾನೇ ಮುಖ್ಯವಾದಂಥದ್ದು. ಸೊ ಸಸಿಗಳಲ್ಲಿ ನಾವು ಹೆಚ್ಚಿನ ಇಳುವರಿ ಪಡೆಯೋದಕ್ಕೆ ಸಾಧ್ಯ. ಹಾಗೆ ರೋಗ ಮತ್ತು ಕೀಟದ ನಿರೋಧಕ ಶಕ್ತಿ ಹೊಂದಿರತಕ್ಕಂತಹ ತಳಿಗಳನ್ನು ಆಯ್ಕೆ ಮಾಡ್ಕೋಬೇಕು. ಮತ್ತೆ ಅವು ಯಾವಾಗಲೂ ಕೂಡ ಸಮಾನ ಬೆಳವಣಿಗೆ ಹೊಂದಿರತಕ್ಕಂತಹ ಗಿಡಗಳಾಗಿರ್ಬೇಕು. ಮತ್ತೆ ಅವು ನಮ್ಮ ಪರಿಸರಕ್ಕೆ ಬೇಗನೆ ಹೊಂದ್ಕೊಳ್ತಕ್ಕಂತಹ ಗಿಡಗಳಾಗಿರ್ಬೇಕು. ಮತ್ತೆ ಅದರಿಂದ ನಮಗೆ ಆರ್ಥಿಕ ಲಾಭನು ಕೂಡ ಹೆಚ್ಚಿಗೆ ಆಗ್ತಕ್ಕಂತಹ ಸಸಿಗಳಾಗಿರ್ಬೇಕು. ಸೊ ಇದೆಲ್ಲದೂ ಕೂಡ ನಮಗೆ ಸಿಗ್ಬೇಕು ಅಂತಂದ್ರೆ ಗುಣಮಟ್ಟದ ಸಸಿಗಳ ಪಾತ್ರ ತುಂಬಾನೇ ಮುಖ್ಯವಾದಂಥದ್ದು. ಈಗ ಉದಾಹರಣೆಗೆ ತರಕಾರಿ ಬೆಳೆಗಳಲ್ಲೇ ಬರೋಣ. ಈಗ ಇಷ್ಟು ದಿನ ಏನಾಯ್ತು, ಎಲ್ಲರಿಗೂ ಬೇಸಿಗೆ ಕಾಲ ಇತ್ತು. ರೈತರು ಸಸಿಗಳನ್ನ ತಯಾರಿಕೆ, ಕೆಲವರು ಸ್ವತಃ ಅವರೇ ಸಹ ತಯಾರಿಕೆ ಮಾಡ್ಕೊಳ್ಬಹುದು. ಬೀಜನ ನಾವು ಬಿತ್ತನೆ ಮಾಡಿದಾಗಿಂದ ಸಸಿನ ಮುಖ್ಯ ಭೂಮಿಗೆ ನಾಟಿ ಮಾಡೋದಕ್ಕೆ ಕನಿಷ್ಠ 1.5 ತಿಂಗಳ ಅವಧಿ ಬೇಕು. ಈಗ ಸಡನ್ ಆಗಿ ಮಳೆ ಬಿತ್ತು ಈ ಒಂದು 10 ದಿನದಿಂದ ಅಂತಂದಾಗ, ಮಳೆ ಬಿದ್ದ ನಂತರ ಎಲ್ಲ ಉಳುಮೆ ಮಾಡಿಸ್ಬಿಟ್ಟು ರೆಡಿ ಸಸಿಗಳು ಸಿಕ್ಕಾಗ, ಅಂದ್ರೆ ನರ್ಸರಿಗಳಲ್ಲಿ ನಮಗೆ ರೆಡಿ ಆದಂತಹ ತರಕಾರಿ ಸಸಿಗಳು ಸಿಗೋದ್ರಿಂದ ಅಂತ ಸಸಿಗಳನ್ನ ನಾವು ಹಾಕೋದ್ರಿಂದ ಏನಾಗುತ್ತೆ, ನಮ್ಗೆ ಆ 2 ತಿಂಗಳ ಅವಧಿ ಟೈಮ್ ಕೂಡ ಉಳಿತು. ಇದರಿಂದ ಏನಾಯ್ತು ಅಂದ್ರೆ ಒಂದು ಸೀಸನ್ ಮಿಸ್ ಆಗೋದನ್ನ ಸಹ ನಾವಿಲ್ಲಿ ತಪ್ಪಿಸ್ಕೊಂಡ. ಯಾಕಂದ್ರೆ ಮತ್ತೆ ಈಗ ರೈತರು ಮಾಡ್ಕೊಳ್ತೀವಿ ನಾವು ಸಸಿಗಳನ್ನ ಅಂದ್ರೆ 2 ತಿಂಗಳು ಸಮಯ ತಗೊಳುತ್ತೆ. ಅದು ಮತ್ತೆ ಇವಾಗ ಅಕ್ಟೋಬರ್ ಚಳಿಗಾಲಕ್ಕೆ ಸಸಿಗಳು ರೆಡಿ ಆಗ್ತಾ ಹೋಗುತ್ತೆ. ಇವಾಗ ಇದರಲ್ಲಿ ಏನಂತ ಹೇಳೋದಾದ್ರೆ, ನಾವು ನರ್ಸರಿಗಳಿಂದ ಸಸಿಗಳನ್ನ ತಗೊಂಡೋದಾಗ ಅಲ್ಲಿರ್ತಕ್ಕಂತಹ ವಾತಾವರಣ ಬೇರೆ, ನಮ್ಮ ಜಮೀನಿಗೆ ಬಂದಾಗ ಅಲ್ಲಿರ್ತಕ್ಕಂತಹ ಉಷ್ಣಾಂಶ ಆಗಿರ್ಬೋದು, ಮತ್ತೆ ಆರ್ದ್ರತೆ ಅಂದ್ರೆ ರಿಲೇಟಿವ್ ಹ್ಯೂಮಿಡಿಟಿ ಅಂತ ಹೇಳಿ ಅದು ಕೂಡ ಬೇರೆ ಆಗಿರ್ತಕ್ಕಂಥ ಕಾಣ್ಬೋದು. ಸೊ ಸಸಿಗಳನ್ನ ನರ್ಸರಿಯಿಂದ ತಗೊಂಡ್ ಹೋಗಿದ್ದ ದಿನಾನೇ ಅಥವಾ ಮರು ದಿನಾನೇ ಯಾವುದೇ ಕಾರಣಕ್ಕೂ ನಾಟಿ ಮಾಡಬಾರ್ದು. ಯಾಕಂದ್ರೆ 2 ದಿನ ಅವಕ್ಕೆ ನಮ್ಮ ಜಮೀನಿಗೆ ಅಥವಾ ನಮ್ಮ ಮಣ್ಣಿನ ವಾತಾವರಣಕ್ಕೆ ಹೊಂದಿಕೊಳ್ಳೋದಕ್ಕೆ ಅದಕ್ಕೆ ಸಮಯ ಬೇಕಾಗೋದ್ರಿಂದ ಕನಿಷ್ಠ ತರಕಾರಿ ಬೆಳೆಗಳಾದ್ರೆ 2 ರಿಂದ 3 ದಿವಸ ಇಟ್ಟುಬಿಟ್ಟು ಆ ವಾತಾವರಣಕ್ಕೆ ಹೊಂದಿಕೊಂಡ ನಂತರ ನಾವು ಸಸಿಗಳನ್ನ ನಾಟಿ ಮಾಡಬಹುದು. ಅದೇ ಹಣ್ಣಿನ ಬೆಳೆಗಳಲ್ಲಿ ಅವನ್ನ 1 ವಾರದಿಂದ ನಾವು ಒಂದು 15 ದಿನ ತನಕನೂ ಕೂಡ ಇಟ್ಟುಬಿಟ್ಟು ಅಂತ ಗಿಡಗಳನ್ನ ಮುಖ್ಯ ಭೂಮಿಗೆ ಅಥವಾ ವಾತಾವರಣಕ್ಕೆ ಹೊಂದಿಕೊಂಡ ನಂತರ ನಾವು ಅಲ್ಲಿ ಗಿಡಗಳನ್ನ ಪ್ಲಾಂಟಿಂಗ್ ಮಾಡಬಹುದು. ಯಾವುದೇ ಒಂದು ಗಿಡ ಚೆನ್ನಾಗಿ ಬೆಳಿಬೇಕು ಅಂತಂದ್ರೆ ನಾವು ಆಯ್ಕೆ ಮಾಡ್ಕೊಳ್ತಕ್ಕಂತಹ ಸಸಿಗಳ ಪಾತ್ರ ತುಂಬಾನೇ ಮುಖ್ಯವಾದಂಥದ್ದು. ಹಾಗಾಗಿ ಆರೋಗ್ಯವಂತ ಸಸಿಗಳಾಗಿರ್ಬೋದು, ಮತ್ತೆ ಒಳ್ಳೆಯ ಗುಣಮಟ್ಟದ ರೋಗ ನಿರೋಧಕ ಶಕ್ತಿ ಹೊಂದಿರತಕ್ಕಂತಹ ತಳಿಗಳನ್ನು ನಾವು ಆಯ್ಕೆ ಮಾಡಿಕೊಂಡ್ರೆ ನಿಜವಾಗ್ಲೂ ಕೂಡ ಇಳುವರಿನ ಹೆಚ್ಚಿಗೆ ಪಡಿಸ್ಕೊಳ್ಳೋದ್ರಲ್ಲಿ ಯಾವುದೇ ರೀತಿಯಾದಂತಹ ಸಂಶಯ ಇರೋದಿಲ್ಲ. ಇದರ ಬಗ್ಗೆ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ರೇಖಾ ಬಿ 9449236638. ಧನ್ಯವಾದಗಳು. ಇದುವರೆಗೆ ಶಿವಮೊಗ್ಗದ ಇರುವಕ್ಕಿ ಮತ್ತು ನವಿಲೆಯ ಕೆಳದಿ ಶಿವಪ್ಪನಾಯಕ ಕೃಷಿ ಮತ್ತು ತೋಟಗಾರಿಕೆ ವಿಜ್ಞಾನಗಳ ವಿಶ್ವವಿದ್ಯಾಲಯದ ಪ್ರಾಜೆಕ್ಟ್ವದ ಅಡಿಯಲ್ಲಿ ಆಕಾಶವಾಣಿ ಭದ್ರಾವತಿ ಕೇಂದ್ರದಲ್ಲಿ ಸಿದ್ಧಪಡಿಸಲಾದ ಕೃಷಿ ಮತ್ತು ಕೃಷಿ ಅವಲಂಬಿತ ವಿಷಯಗಳ ಜ್ಞಾನ ತುಂಬುವುದಕ್ಕಾಗಿಯೇ ಇರುವ ವಿಶೇಷ ಕಾರ್ಯಕ್ರಮ UAHS ನೇಗಿಲ ಮಿಡಿತ ಆಕಾಶವಾಣಿ ಭದ್ರಾವತಿ, ಚಿತ್ರದುರ್ಗ ಮತ್ತು ಮಂಗಳೂರು ಕೇಂದ್ರದಿಂದ ಏಕಕಾಲಕ್ಕೆ ಪ್ರಸಾರವಾಯಿತು. ಪ್ರಸ್ತುತಿ ಡಾಕ್ಟರ್ SM ಸುಧಾಕರ್.